ಮೂರನೇ ದಿನ ನಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿ 3 ಇಂಜೆಕ್ಷನ್ ಕೊಟ್ಟರು. ಟೈಫಾಯ್ಡ್ ಬಂದ್ಬಿಡೈತೆ ನನಗೆ. ಹಾಸ್ಪಿಟಲ್ಗೆ ಬಾಯಿ ಹೋಗೋಣ. ರಾತ್ರಿ ನನಗೆ ಇದ್ದಕ್ಕಿದ್ದಂಗೆ ತಲೆಭಾರ, ಫುಲ್ಲು ಸುಸ್ತು, ಭಯಂಕರ ಚಳಿ ಜ್ವರ ಬಂದ್ಬಿಡ್ತು. ಏನಾಗ್ತೈತೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿದ್ದೆ. ಅದಕ್ಕೆ ನಮ್ಮಪ್ಪ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಬಂದರು. ಸಾಕು, ಎಲ್ಲಿ ಸುಸ್ತಾಗ್ತೈತೆ, ಯಾವುದು ಸುಸ್ತಾಗಿದೆ. ಡ್ರಿಪ್ಸ್ ಆಗ್ತೀನಿ ಅಂತ ಹೇಳಿದಾರೆ. ಈಗ ಎಲ್ಲಿ ಸುಸ್ತಾಗ್ತೈತೆ. ಇವಾಗ ಡ್ರಿಪ್ಸ್ ಹಾಕೋರು ನಮ್ಮಪ್ಪ ಅವರೇ ಹೊರಗಡೆ ಹೋದ್ರೆ. ಈಗ ಡ್ರಿಪ್ಸ್ ಹಾಕಿದ್ದಾರೆ. ಭಯಂಕರ ಸುಸ್ತಾಗ್ತೈತೆ. ಏನಾದ್ರು ಅರ್ಧ ಬಾಟ್ಲು ಗ್ಲುಕೋಸ್ ಹೋದ್ಮೇಲೆ ಸುಸ್ತು ಕಮ್ಮಿ ಆಗಿದೆ ಅಂದರೆ ECG ಮಾಡ್ತೀನಿ ಅನ್ನೋರೆ. ಹೆವಿ ಸುಸ್ತಾಗ್ತದೆ ಗೈಸ್. ನೋಡ್ಕೋತೀನಿ. ಗೌತಮ್ಗೆ ಫೋನ್ ಮಾಡಿದ್ದೀನಿ. ಏನಾದರೂ ಲೇಟ್ ಆದರೆ, ಕತ್ಲೆ ಆದರೆ ನಮ್ಮ ಅಪ್ಪನ ಗಾಡಿ ಓಡ್ಸೋಕ್ಕಾಗಲ್ಲ ಕತ್ಲಲ್ಲಿ. ಬೈಕಲ್ಲಿ ಬಂದಿದ್ದೀವಿ, ಅದಕ್ಕೆ ಗೌತಮ್ ಬರ್ತಾನೆ. ಏನಾದರೂ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮುಗಿದ್ರೆ ಹಂಗೆ ಹೋಗ್ತೀವಿ. ಇವಾಗ ಸ್ವಲ್ಪ ಪರವಾಗಿಲ್ಲ. ಅರ್ಧ ಡ್ರಿಪ್ಸ್ ಹೋದ್ಮೇಲೆ ಸುಸ್ತು, ತಲೆಭಾರ ಒಂಚೂರು ಕಮ್ಮಿ ಆಗೈತೆ. ಸರೋಗುತ್ತೆ ಅನ್ಸುತ್ತೀನೇನು. ಅಪ್ಪ, ಜ್ವರದ್ದೊಂದು ಬಾಟ್ಲ್ ಹಾಕಿದ್ರು. ಇವಾಗ ಪರವಾಗಿಲ್ಲ ನನಗೆ. ಅವಾಗಿಂದ ತಲೆಭಾರ, ಸುಸ್ತು, ಜ್ವರ ಎಲ್ಲ ಇತ್ತಲ್ಲ, ಇವಾಗ ಕಮ್ಮಿ ಆಯಿತು. ಹೆವಿ ಓಡಾಡ್ಬಿಟ್ಟಿದೆ. ನೆನ್ನೆ ಬೆಂಗಳೂರಲ್ಲಿ ಕೆಲಸ ಇತ್ತು, ಮತ್ತು ವೀಡಿಯೋ ಶೂಟ್ ಬೇರೆ ಇತ್ತು. ಅದರಿಂದ ಹಿಂಗಾಗಿದ್ದು. ರೆಸ್ಟ್ ಮಾಡಿರಲಿಲ್ಲ, ಗಾಡಿ ಜಾಸ್ತಿ ಓಡಿಸ್ಬಿಟ್ಟಿದ್ದೆ. ಇವಾಗ ಒಂದು ದಿನದಲ್ಲಿ ನಾನು ತಿರ್ಗಾ ಹುಷಾರಾಗಬೇಕು. ಮೇನ್ ಚಾನಲ್ ವೀಡಿಯೋ ಮಾಡಿಲ್ಲ, ಅದನ್ನು ಎಡಿಟ್ ಮಾಡೋಕ್ಕೆ 2 ದಿನ ಬೇಕು. ಸೊ ಕಂಟೆಂಟ್ ಕ್ರಿಯೇಟರ್ಸ್ ಲೈಫ್ ಹಿಂಗಿರೋದು ನೋಡಿ. ನಿಜ ಅವಾಗಿಂದ ಎಷ್ಟು ಸುಸ್ತಾಗ್ಬಿಟ್ಟಿದ್ದು ಗೊತ್ತಾ, ಮಾತಾಡೋಕ್ಕೆ ಆಯ್ತಿರ್ಲಿಲ್ಲ. ಇವಾಗ ಸಮಾಧಾನ ಆಗ್ತಾಯಿದ್ದು ನನಗೆ. ಹೆವಿ ಸುಸ್ತಾಗ್ಬಿಟ್ಟಿದೆ. ಯಾವುದು ಇಷ್ಟೊಂದು ಸುಸ್ತೇ ಆಗಿರಲಿಲ್ಲ ನನಗೆ. ತಲೆಭಾರ, ಸುಸ್ತು, ಜ್ವರ, ಚಳಿ ಜ್ವರ ಥರ ಬಂದಿತ್ತು. ಈ ಪಾಯಿಂಟಲ್ಲಿ ನನ್ನ ಪ್ರಕಾರ ನನಗೆ ಜ್ವರ ಬಂದಿತ್ತು, ಸುಸ್ತಾಗಿತ್ತು, ಸರೋದೆ ನಾನು ಅಂತಲೇ ಅಂದ್ಕೊಂಡೆ. ನನಗೆ ಟೈಫಾಯ್ಡ್ ಜ್ವರ ಬಂದಿದೆ, ವೈರಲ್ ಫೀವರ್ ಬಂದಿದೆ ಅನ್ನೋ ಐಡಿಯಾ ಕೂಡ ನನಗಿರಲಿಲ್ಲ. 3 ಇಂಜೆಕ್ಷನ್ ಕೊಟ್ಟರು ಸೊಂಟದ ಹತ್ರ, ಜೊತೆಗೆ ಡ್ರಿಪ್ಸು. ಮುಗೀತು ಮನೆ ಹೋಗ್ತೀವಿ ನಾನು ನಮ್ಮಪ್ಪ. ಗೌತಮ್ ಬರೋಕ್ಕೆ ಹೇಳಿದ್ದೆ, ಬೇಡ ಅಂತಂದೆ. ಅವಾಗಲೇ ಹೆವಿ ಸುಸ್ತಾಗ್ಬಿಟ್ಟಿದ್ದಲ್ಲ. ಗೌತಮ್ ಬರಲಿ, ಕಾರಲ್ಲಿ ಹೋಗೋಣ ಅಂದ್ಕೊಂಡೆ. ಏನಿಲ್ಲ, ಗಾಡಿಯಲ್ಲೇ ಹೋಗ್ತೀವಿ. ಈಗ ನಾನು ಹಾಸ್ಪಿಟ್ಲಿಗೆ ಬಂದು 4 ಅವರ್ ಆಗಿತ್ತು. 4 ಅವರು ಕೂಡ ನಮ್ಮ ಅಪ್ಪ ನನ್ನನ್ನು ಬಿಟ್ಟು ಅಲ್ಲಾಡಲೇ ಇಲ್ಲ, ಪಕ್ಕನೇ ಕೂತಿದ್ರು. ಅವ್ರಿಗೆ ಇವಾಗ ತುಂಬಾ ವಯಸ್ಸಾಗೈತೆ. ನಾನು ಅವ್ರನ್ನ ಮಗು ಥರ ನೋಡ್ಕೋಬೇಕು. ಬಟ್ ಈಗಲೂ ಕೂಡ ನಮ್ಮ ಅಪ್ಪನೇ ನನ್ನ ಮೊದಲು ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಮಗು ಥರ ನೋಡ್ಕೋತಿದ್ರು, ಅದೇ ಥರ ಈಗಲೂ ನೋಡ್ಕೋತಿದ್ದಾರೆ. ಇದೇ ಅಪ್ಪ ಅಮ್ಮನ ಪ್ರೀತಿ ಅಂತಂದರೆ. ಅವ್ರಿಗೆ ನಿದ್ದೆ ಬರ್ತೈತೆ, ಆದ್ರೂ ಚೇರ್ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ತಿದ್ರು. ನನಗೆ ಒಂಥರ ಅನಿಸ್ತಿತ್ತು, ನಾನು ನಮ್ಮ ಅಪ್ಪನ ನೋಡ್ಕೊಳ್ಳೋ ಟೈಮಲ್ಲಿ ನಾನೇ ಹುಷಾರಿಲ್ಲದೆ ಮಲ್ಕೊಂಡಿದ್ದೀನಿ ಅಂತ. ಯಾವತ್ತೇ ಆದರೂ ಅಷ್ಟೇ, ತಂದೆ ತಾಯಿ ಕೊಡುವಂಥ ಪ್ರೀತಿ ಬೇರೆ ಯಾರೂ ಕೊಡೋಕ್ಕಾಗಲ್ಲ ಅನ್ನೋದು ಈ ಥರ ಸಂದರ್ಭಗಳಲ್ಲೇ ನಮಗೆ ಅರ್ಥ ಆಗೋದು. ಇವಾಗ ಆಸ್ಪತ್ರೆಯಿಂದ ಹೊರಟ್ವಿ, ತೆಗೆದ್ರು ಎಲ್ಲನೂ. ನಾನು ನಮ್ಮಪ್ಪ ಹೋಗ್ತೀವಿ ಇವಾಗ ಮನೆಗೆ. ಇವಾಗ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಮೊನ್ನೆ ನೈಟು ಬಂದು ನೆನ್ನೆ ಫುಲ್ಲು ರೆಸ್ಟ್ ಮಾಡಿದ್ದೀನಿ. ಬಟ್ ಆದರೂ ನೆನ್ನೆ ನೈಟ್ ಫುಲ್ಲು ಚಳಿ ಜ್ವರ ಬಂದ್ಬಿಟ್ಟಿತ್ತು ನನಗೆ. ಸೊ ಅದಕ್ಕೆ ತಿರ್ಗಾ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ. ನನಗೆ ಮೋಸ್ಟ್ಲಿ ಬ್ಲಡ್ ಚೆಕಪ್ ಮಾಡಿಸ್ಬೇಕು ಅನಿಸುತ್ತೆ. ಫೀವರ್ ಬೇರೆ ಏನೋ ಇದೆ ಅನಿಸುತ್ತೆ, ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಹೆವಿ ಚಳಿ ಜ್ವರ. ಈಗಲೂ ಲೈಟಾಗಿ ಜ್ವರ ಐತೆ. ನೈಟ್ ಟ್ಯಾಬ್ಲೆಟ್ ತೊಗೊಂಡು ಮಲಗಿದೆ, ಒಂಚೂರು ಕಮ್ಮಿ ಆಯಿತು. ಸೊ ಅದಕ್ಕೆ ತಿರ್ಗಾ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ. ಆಸ್ಪತ್ರೆಗೆ ಬಂದ ಕೂಡಲೇ ತಿರ್ಗಾ ಡ್ರಿಪ್ಸ್ ಹಾಕಿ ಮಲಗಿಸಿ ನನ್ನ ಬ್ಲಡ್ನ ಟೆಸ್ಟ್ಗೆ ತಗೋದ್ರು. ಬ್ಲಡ್ ಚೆಕಪ್ ಮಾಡಿಸಿದ್ವಿ. ಟೈಫಾಯ್ಡ್ ಬಂದ್ಬಿಡೈತೆ ನನಗೆ. ಅದಕ್ಕೆ ತಿರ್ಗಾ ಇವತ್ತು ಜ್ವರದ್ದು ಹಾಕೋರು, ಇನ್ನೂ ಒಂದು ಗ್ಲೂಕೋಸ್ ಹಾಕ್ತಾರೆ. ಟೈಫಾಯ್ಡ್ ಬಂದ್ಬಿಡೈತೆ. ಇನ್ನು ಹೊರಗಡೆ ಏನು ಜಾಸ್ತಿ ತಿಂದಿರಲಿಲ್ಲ ಇಲ್ಲಿ ಒಂದು 5-6 ದಿನದಿಂದ. ಅದು ಹೆಂಗೆ ಬಂತು ಗೊತ್ತಿಲ್ಲ. ಇವಾಗ 3-4 ದಿನ ಬಂದ್ಬಿಟ್ಟು ಇಲ್ಲಿ ಟ್ರೀಟ್ಮೆಂಟ್ ತಗೋಬೇಕು. ಟೈಫಾಯ್ಡ್ ಕ್ಲಿಯರ್ ಆಗೋರು. ಕೆಲಸಗಳು, ವಿಡಿಯೋ ಎಡಿಟು ಎಲ್ಲ ಪಾಸಿಟಿವ್. ಮೊನ್ನೆ ಬಲಗೈಗೆ ಹಾಕಿದ್ರು ಡ್ರಿಪ್ಸ್ನ, ಇವತ್ತು ಎಡಗೈಗೆ ಹಾಕೋರು. ಎಲ್ಲ ಕೈ ಡ್ರಿಪ್ಸು ಹಾಕಿದ್ರು. ಇವಾಗ ಬೆಳಗ್ಗೆದು ಡ್ರಿಪ್ಸ್ ಎಲ್ಲ ಹಾಕಿ ಮುಗಿಸಿದ್ರು. ತಿರ್ಗಾ 7:15 ಹಾಕ್ತಾರಂತೆ ಡ್ರಿಪ್ಸ್ನ.
ಬಿ ಪಿ ಕಡಿಮೆ ಐತೆ, ಅದಕ್ಕೆ ಮನೆಗೆ ಕಳಿಸ್ತಿಲ್ಲ. ಬಿ ಪಿ ಸ್ವಲ್ಪ ಕಡಿಮೆ ಐತೆ, ಬೆಳಗ್ಗೆಯಿಂದ ಚೆಕ್ ಮಾಡ್ತವ್ರು, 3 ಸಲ ಚೆಕ್ ಮಾಡಿದ್ರು, ಅಷ್ಟೇ ಐತೆ. ನಮ್ಮಪ್ಪ ಇವಾಗ ಊಟ ತರಕ್ಕೆ ಹೋದ್ರು, ಇವಾಗ ಹಾಕಿ ಮಲಗಿಸವ್ರೆ. ಆಸ್ಪತ್ರೆ ಬೆಡ್ ಮೇಲೆ ಮಲ್ಕೊಂಡ್ಮೇಲೆ ಅನಿಸ್ತೈತೆ ಎಲ್ತೊಂದಿದ್ರೆ ಸಾಕು, ಬೇರೆ ಇನ್ನೇನು ಬೇಡ ಅಂತ. ಆರೋಗ್ಯವೇ ಭಾಗ್ಯ. ಟೈಫಾಯ್ಡ್ ಬಂದಿರೋದು ನನಗೆ ಹಿಂಗೆ ಅನಿಸ್ತೈತಲ್ಲ. ದೊಡ್ಡ ದೊಡ್ಡ ಕಾಯಿಲೆ ಹೋರಾಡ್ತಿರ್ತಾರಲ್ಲ ಅವ್ರಿಗೆ ಎಷ್ಟು ಗಟ್ಸು, ಮೈಂಡ್ ಎಷ್ಟು ಸ್ಟ್ರಾಂಗ್ ಇರಬೇಕು. 3ನೇ ದಿನ ನಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿ, ಡೈಲಿ ಬೆಳಗ್ಗೆ 2 ಸಲ ಡ್ರಿಪ್ಸು ಮತ್ತು ತಿರ್ಗಾ ಸಂಜೆ 2 ಸಲ ಡ್ರಿಪ್ಸ್ ಹಾಕ್ಸ್ಕೊಂಡು ಟ್ರೀಟ್ಮೆಂಟ್ ತೊಗೋತಾ ಇರೋದು. ಫುಲ್ಲು ಕಂಪ್ಲೀಟಾಗಿ ಹುಷಾರಾಗಿಲ್ಲ ನಾನು. ಬಿ ಪಿ ನಾರ್ಮಲ್ ಆಗಿಲ್ಲ ಮತ್ತು ಹೆವಿ ಸುಸ್ತು ಇದ್ದಂಗೆ ಐತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಿದ್ದಾರೆ. ಬೆಳಗ್ಗೆ ಡ್ರಿಪ್ಸ್ ಹಾಕ್ತಾರೆ ಮತ್ತು ತಿರ್ಗಾ ಸಂಜೆನೂ ಡ್ರಿಪ್ಸ್ ಹಾಕ್ತಾರೆ. ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಫುಲ್ಲು. ಬಿ ಪಿ ನಂದು ಅವತ್ತಿಂದ 110/70 110/70 ಇತ್ತು. ಇವತ್ತು 100/6 100/60 ಆಗೈತೆ. ಬಿ ಪಿ ನಾರ್ಮಲ್ ಆಗಿಲ್ಲ. ಸೊ ಅದಕ್ಕೆ ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಫುಲ್ ರೆಸ್ಟ್ ಮಾಡ್ತಿದ್ದೀನಿ. ಡೈಲಿ ಡ್ರಿಪ್ ಹಾಕ್ಸ್ಕೊತಾ ಇದ್ದೀನಿ ಬೆಳಗ್ಗೆ ಮತ್ತು ಸಂಜೆ. ಗೊತ್ತಿಲ್ಲ ಇನ್ನೆಷ್ಟು ದಿನ ಆಗುತ್ತೆ ಹುಷಾರಾಗೋಕ್ಕೆ. ಫುಲ್ಲು ನಾನು ಹಾಸ್ಪಿಟ್ಲಲ್ಲೇ ಇದೇ ಬೆಡ್ಗಳ ಮೇಲೆ ಲಾಗ್ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ 3ನೇ ದಿನ. ಬೇಗ ಹುಷಾರಾದರೆ ಸಾಕು. ಗೈಸ್, ಡ್ರಿಪ್ಸ್ ಎಲ್ಲ ಮುಗೀತು. ಇವಾಗ ನೈಟು ಒಂದು 9 ಗಂಟೆ ಆಗೈತೆ. ಇವಾಗ ಡಾಕ್ಟ್ರ್ ಹತ್ರ ತೋರಿಸ್ಬಿಟ್ಟು ಫುಲ್ ಎಲ್ಲ ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದೀವಿ 3 ದಿನದಿಂದ. ಮೋಸ್ಟ್ಲಿ ಡ್ರಿಪ್ಸು ತೆಗಿತೀವಿ ಅಂತ ಹೇಳಿದ್ರು ಇವತ್ತು. ಇವಾಗ ತೆಗಿತಾರೆ ಅನಿಸುತ್ತೆ. ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಮಾತಾಡಬೇಕು. ಇವಾಗ ಬ್ಲಡ್ ರಿಪೋರ್ಟು ಬಂದೈತೆ, ಇನ್ಕ್ರೀಸ್ ಆಗೈತೆ ವೈಟ್ ಬ್ಲಡ್ ಸೆಲ್ಸು. ಸೊ ಇವಾಗ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಇವಾಗ ನಮ್ಮಪ್ಪ ಮಾತಾಡ್ತಾವ್ರು, ಡಾಕ್ಟ್ರ್ ಹತ್ರ ಹೋಗ್ತೀನಿ ನಾನು ಇವಾಗ ಎದ್ದು. ಫೈನಲಿ ವಾರ್ಡು ಹಾಸ್ಪಿಟಲ್ಗೆ ಬಾಯಿ ಹೇಳ್ಬಿಟ್ಟು ಹೋಗೋಣ. ಮತ್ತೆ ಹಿಂಗಾಗುತ್ತೆ ಬೇಡ ನನಗೆ. ಇವಾಗ ಮನೆಗೆ ಹೋಗಿ ಇವಾಗ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಫೈನಲಾಗಿ ಮಾತಾಡಿ ಬಿ ಪಿ ಎಲ್ಲ ಚೆಕ್ ಮಾಡಿಸಿ ನನಗೆ ಅಪ್ಡೇಟ್ ಮಾಡ್ತಿದ್ದೀನಿ ನಿಮಗೆ. ಫೈನಲಿ 3 ದಿನ ಆದಮೇಲೆ ಕೈಗೆ ಹಾಕಿದ್ದು ಡ್ರಿಪ್ಸ್ ತೆಗೆದ್ರು. ನಾನು ನಮ್ಮಪ್ಪ ಹೋಯ್ತಾ ಆದಿ ಮನೆಗೆ. ಆಲ್ರೆಡಿ 9:30 ಆಗೈತೆ. ಸೊ ತೆಗೆದ್ರು. ಇವಾಗ ಏನಿಲ್ಲ, ಚೆನ್ನಾಗಿ ರೆಸ್ಟ್ ಮಾಡಿ ಹುಷಾರು ಅಂತ ಹೇಳಿದ್ದಾರೆ ಡಾಕ್ಟ್ರು. ಚೆನ್ನಾಗಿ ರೆಸ್ಟ್ ಮಾಡಬೇಕು, ಊಟ ತಿಂಡಿ ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಬೇಕು. ನಾನು ನಮ್ಮಪ್ಪ ಹೊರಟ್ವಿ ಇವಾಗ ಹಾಸ್ಪಿಟ್ಲಿಂದ. ರಾಮನಗರದಿಂದ ಈ ಊರಿಗೆ ಹೋಗ್ತೀವಿ. ನಮ್ಮಪ್ಪ ಗಾಡಿ ತಿರ್ಗಿಸ್ತವ್ರೆ. ನಾನು ಹೆಲ್ಮೆಟೆಲ್ಲ ಹಾಕ್ಕೊಂಡು ಜಾಕೆಟ್ ಹಾಕ್ಕೊಂಡು ಚಳಿಗೆ ರೆಡಿ. ಈಗ ಮನೆಗೆ ಹೋಗೋಣ. ಮನೆಗೆ ಬಂದೆ. ಇವಾಗ ಒಂದು ಸ್ವಲ್ಪ ಕೈ ಊದ್ಕೊಬಿಟ್ಟೈತೆ ನೋಡಿ ಇಲ್ಲಿ. ಇವಾಗ ಮುಖ ಗೀಕ ಎಲ್ಲ ತೊಳ್ಕೊಂಡು ಸ್ವಲ್ಪ ಬಿಸಿನೀರಲ್ಲಿ ಊಟ ಮಾಡ್ಕೋತೀನಿ. ಗೈಸ್ ನೋಡಿ, ನಾನು ಹುಷಾರಿಲ್ಲದೆ ಮಲಗಿದ್ದೀನಿ, ರೆಸ್ಟ್ ತಗೋತಾ ಇದ್ದೀನಿ ಮನೇಲಿ. ನೋಡಿ, ಭೀಮನ್ಗೂ ಹುಷಾರಿರ್ಲಿಲ್ವಲ್ಲ, ಇನ್ನೇನು ಹುಷಾರಾಗ್ಬಿಟ್ಟವನೆ. ಸ್ಟಿಚಸ್, ಒಂದು ಗಾಯದು ಸ್ಟಿಚಸ್ನ ಬಿಚ್ಚೋಕ್ಕೆ ನಾಳೆ ಕರ್ಕೋಗ್ಬೇಕು. ಸೊ ಇವತ್ತು ಫುಲ್ಲು ರೆಸ್ಟ್ ಮಾಡ್ಬಿಟ್ಟು ನಾಳೆ ಕರ್ಕೊ ಹೋಗ್ತೀನಿ ಅವನ್ನ. ಏನಪ್ಪ ಪಾಪು, ಓನ್ ಬೇಕು ಪಾಪು ನಿಂಗೆ? ಓನ್ ಬೇಕು ನಿಂಗೆ? ಗೈಸ್, ಇವತ್ತು ಆರಾಮಾಗಿದ್ದೀನಿ ಅಂತ ಅನಿಸ್ತೈತೆ. ಸೊ ಭೀಮನ್ನು ವಾಕಿಂಗ್ ಕರ್ಕೊಬಂದಿದ್ದೀನಿ. ವಾಕಿಂಗ್ ಮಾಡಿಸ್ತಾಯಿದ್ದೀನಿ ಅವನಿಗೆ. ಸಂಜೆ ಮಳೆ ಬರೋಂಗೈತೆ. ಸೊ ಮನೆಗೆ ಹೋಗ್ತೀವಿ ಇವಾಗ. ನಾನು ಒಂದು ನಾನು ಹುಷಾರಾಗಿದ್ದೀನಿ. ಇವಾಗ ಭೀಮನು ಫುಲ್ಲು ಹುಷಾರಾಗಿದ್ದಾನೆ. ಅವನಿಗೆ ನಾಳೆ ಕರ್ಕೋಗಿ ಸ್ಟಿಚಸ್ನ ಬಿಚ್ಚಿಸ್ಬೇಕು. ಅಲ್ಲಿ ಸಾಕು ಬರ. ಸೊ ಭೀಮನ್ನು ನಾಳೆ ಕರ್ಕೋಗ್ಬಿಟ್ಟು ಬೆಂಗಳೂರಲ್ಲಿ ಸ್ಟಿಚ್ ಹಾಕಿದ್ರಲ್ಲ ಅದನ್ನು ಬಿಚ್ಚಿಸ್ಬೇಕು. ಸೊ ನಾನು ಇವಾಗ ಫುಲ್ಲು ಹುಷಾರಾಗಿದ್ದೀನಿ ಅಂತ ಅನಿಸ್ತೈತೆ ನನಗೆ. ಬಟ್ ಇನ್ನು ಸ್ವಲ್ಪ ಇನ್ನೊಂದು ದಿನ ರೆಸ್ಟ್ ತೊಗೋಬೇಕು. ಬಟ್ ಆದರೆ ನಾಳೆ ಕರ್ಕೋಗ್ಬೇಕು ಭೀಮನ್ನ. ಒಂದಿನ ಎಕ್ಸ್ಟ್ರಾ ಆಯಿತು. ಸೊ ಇನ್ನೂ ಕರ್ಕೋಗಿಲ್ಲ ಅವನ್ನ. ಗಾಯ ನೋಡಿ ಫುಲ್ಲು ಒಣಗೈತೆ. ಸೊ ಇವತ್ತೇ ಅವನ್ನ ಎಷ್ಟೋ ದಿನ ಆದಮೇಲೆ ವಾಕಿಂಗ್ ಕರ್ಕೊಬಂದಿರೋದು. ಅದಕ್ಕೆ ಖುಷಿಗೆ ಹಿಂಗಾಡ್ತಿರೋದು ಅವನು. ಅವತ್ತಿಂದ ಬರೀ ಮನೆ ಹತ್ರನೇ ಸೈಡಲ್ಲಿ ಹಿಂದೆ ಕರ್ಕೊಬಿಟ್ಟು ಅಲ್ಲೇ ಮನೆಯಿಂದನೇ ಓಡಾಡಿಸ್ತಿದ್ದೇವೆ ಅಷ್ಟೇ. ಇವತ್ತು ತುಂಬ ದಿನ ಆದಮೇಲೆ ಇಷ್ಟು ದೂರ ಕರ್ಕೊಬಂದಿದ್ದೀವಿ. ಅದಕ್ಕೆ ಖುಷಿಗೆ ಹಿಂಗಾಡ್ತವನೆ. ಖುಷಿಯಾಗ್ಬಿಟ್ಟವನೆ. ಖುಷಿಯಾಗೋಯ್ತಾ ಭೀಮಾ? ಖುಷಿ ಇಲ್ಲೇ ಇರ್ತೀಯಾ? ಹೋಗ್ಲಾ ನಾನು?
ಹೋಗ್ಲೇನ ನಾನು ಅವತ್ತಿಂದ ಮನೇಲೇ ಇದ್ದು ಊರಲ್ಲೇ ಇದ್ದು ಏನು ಕೆಲಸಗಳೇ ಆಗಿಲ್ಲ ನಂದು. ಖುಷಿ ನೋಡಿ ಒಂದು. ಬಾ 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 ಹೋಗೋಣ. The next day. ಹೇಗೋ ಇವತ್ತು ಆಚೆ ಕರ್ಕೊಂಡ್ ಬಂದಿದ್ದೇನೆ. ಇಷ್ಟು ದಿನ ಹೇಳಿ ಆಚೆ ಕರ್ಕೊಂಡ್ ಬಂದ್ಬಿಟ್ಟು ನೋಡಿದ್ರೆ ಇಷ್ಟು ಸ್ಪೀಡಾಗಿ ಹೋಗ್ತಿದ್ದೇನೆ. ಮೇಲೆ ಹೋಗಲೆ ಹೇಳ್ತೇವಾ, ನಿಧಾನಕ್ಕೆ ಹೋಗು. ನಾನೆಲ್ಲ ನೋಡ್ಬಾರ್ದು. ಇವತ್ತು ಕರ್ಕೊಂಡ್ ಬಂದಿದ್ಯಲ್ಲ ಆಚೆ, ಸ್ವಲ್ಪ ಮೆಲ್ಲೆ ಹೋಗೋ. ಏನಿಲ್ಲ, ಸುಮ್ನೆ ಈ ರೋಡ್ ಕರ್ಕೊಂಡ್ ಬಂದಿದ್ದೇನೆ.